ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಅಂತಾರಲೇ. ಇವತ್ತು ಕುತ್ಕೊಂಡು ವಿಡಿಯೋ ಮಾಡತ್ತೀನಿ ಅಂತ ಕೇಳ್ಬೋದು, ಯಾಕೆ ಕುತ್ಕೊಂಡು ವಿಡಿಯೋ ಮಾಡತ್ತೀನಿ ಅಂತ. ಎಲ್ಲರೂ ಹೇಳ್ತಿದ್ರ ಜಾಯ್ನಿಂಗ್ ಬೋನಸ್ ಬರ್ತಾ ಇಲ್ಲ, ಮತ್ತೆ ಏನೋ ರೆಫರ್ ಮಾಡ್ತೀರಾ ಜಾಯ್ನಿಂಗ್ ಬೋನಸ್ ಹೊಡೆಯೋಕ್ಕಾಗಲ್ಲ ಹಾಗೆ ಅಂತ. ಯಾಕೆ ಹೊಡೆಯೋಕ್ಕಾಗಲ್ಲ? ಆರಾಮಾಗಿ ಹೊಡೆದಿದ್ದಾರೆ, ನಮ್ಮ ಫ್ರೆಂಡ್ಸ್ ಹೊಡೆದಿದ್ದಾರೆ, ತುಂಬ ಜನ ಹೊಡೆದಿದ್ದಾರೆ. ಇವಾಗ ನಂದ್ರಲ್ಲಿ ತೋರಿಸ್ತೀನಿ. ನಾನು ಮಾಡಿರೋ ರೆಫರ್ ಬಂದುಬಿಟ್ಟು 1 2 3 4 5 6 ಜನ ರೆಫರ್ ಮಾಡಿದ್ದೀನಿ. ಕರೆಕ್ಟಾಗಿ 5 ಜನ ಕೆಲಸ ಮಾಡಿದ್ದಾರೆ. ಇನ್ನೊಬ್ರು ಬಂದ್ಬಿಟ್ಟು ಅವ್ರು ಏನೋ ಪರ್ಸನಲ್ ಪ್ರಾಬ್ಲಮ್ ಅಂತ ಊರಿಗೆ ಹೋಗ್ಬಿಟ್ರು, ಅವ್ರು ಮಾಡಲಿಲ್ಲ. ಮಿಕ್ಕಿರೋರು ಜನ ಫುಲ್ಲಾಗಿ ಹೊಡೆದಿದ್ದಾರೆ. ಇಲ್ಲಿ ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ನಂದು ಏನಿದೆ ಅದು ಅವ್ರು ಕಂಪ್ಲೀಟ್ ಮಾಡಿರೋದು. ಮತ್ತು ನಮ್ಮ ಫ್ರೆಂಡೂ ಹೊಡೆದಿದ್ದಾನೆ ಆಲ್ಮೋಸ್ಟು. ಎಷ್ಟಪ್ಪ ಅವ್ನಿಗೆ ಜಾಯ್ನಿಂಗ್ ಬೋನಸ್ ಬಂದಿದೆ ಅಂತ 17,000 ಕರೆಕ್ಟಾಗಿ ಬಂದಿದೆ. ಇದು ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಅವ್ರಿಗೆ ಬಂದುಬಿಟ್ಟು ಫಸ್ಟು ಜಾಯ್ನಿಂಗ್ ಬೋನಸ್ S1 ಅಂತ ಬರುತ್ತೆ. ಅದು 21 ದಿವಸದಲ್ಲಿ ಎಷ್ಟು 360 ಆರ್ಡ್ರ್ ಹೊಡಿಬೇಕಿತ್ತು. 360 370 ಆರ್ಡ್ರು. ಅದಕ್ಕೆ ಬಂದಿರೋದು 6,500. ಮತ್ತು S2 ಅಂತ 2 ಬರುತ್ತೆ. ಅಂದರೆ 28 ದಿವಸದಲ್ಲಿ ಎಷ್ಟು 470 ಆರ್ಡ್ರ್ ಹೊಡಿಬೇಕಿತ್ತು. ಅವ್ರು 530 ಆರ್ಡ್ರ್ ಹೊಡಿಬೇಕಿತ್ತು. ಅದು ಬಂದುಬಿಟ್ಟು 5,250 ಮತ್ತು 5,250 ಅದು ಒಟ್ಟಿಗೆ ಬಂದಿರೋದು. ಟೋಟಲ್ ಬಂದುಬಿಟ್ಟು ಅವ್ರಿಗೆ ಅದು 10,000 ಕರೆಕ್ಟಾಗಿ ಬರುತ್ತೆ. 10,500 ಮತ್ತೊಂದು 6,500. ಟೋಟಲ್ ಬಂದುಬಿಟ್ಟು 17,000 ರೂಪಾಯಿ ಕರೆಕ್ಟಾಗಿ ಜಾಯ್ನಿಂಗ್ ಬೋನಸ್ ಬಂದುಬಿಟ್ಟು. ಅದು ಬೇಕಾದ್ರೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಡೈಲಿ ಆರಾಮಾಗಿ ಎಷ್ಟು ಹೊಡಿಯಪ್ಪ ಅಂದರೆ ಅವ್ರು ಜಾಯ್ನಿಂಗ್ ಮಾಡಿದರೆ ಆರಾಮಾಗಿ ಎಷ್ಟು 530 ಅಂದರೆ ಬಾಗಲೇ ಎಷ್ಟು 28 ದಿವಸ ಆರಾಮಾಗಿ 18-19 ಆರ್ಡ್ರ್ ಹೊಡೆದ್ರೆ ದಿನಕ್ಕೆ ಆರಾಮಾಗಿ ನಾವು ಟಾರ್ಗೆಟ್ ಬಂದುಬಿಟ್ಟು ಎಷ್ಟು 35 ಟಾರ್ಗೆಟ್ ಇರುತ್ತೆ. ಆರಾಮಾಗಿ ನಾವು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡು 20 ದಿವಸಲ್ಲೇ ಟಾರ್ಗೆಟ್ ಮಾಡಬೇಕಿತ್ತು. ದಿನಕ್ಕೆ ಆರಾಮಾಗಿ 35 ಟಾರ್ಗೆಟ್ ಇರುತ್ತೆ, ಆರಾಮಾಗಿ ಹೊಡಿಬೋದು. ಇನ್ಸ್ಟಾಮಾಟು ಆ್ಯಡ್ ಆಗಿರುತ್ತೆ. ಅಂದರೆ ಸ್ವಲ್ಪ ಅರ್ನಿಂಗ್ಸ್ ಒಂದು ತಿಂಗಳವ್ರು ಕಮ್ಮಿ ಆಗುತ್ತೆ ನಿಮಗೆ. ಇನ್ಸ್ಟಾಮಾಟು ರಿಮೂವ್ ಮಾಡ್ಕೋಬೋದು. ಆದರೆ ನಿಮ್ಮ ಝೋನಲ್ಲಿ ಮಾಡ್ತಿರಲ್ಲ, ನಿಮ್ಮ ಝೋನಲ್ಲಿ ಮ್ಯಾನೇಜರ್ಸ್ ಇರ್ತಾರೆ, ಹೆಲ್ಪ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತು ಜೀನಿ ಆರ್ಡ್ರ್ ತೊಗೋಬೋದು ಬೇಕಾದ್ರೆ ನೀವು ಫುಡ್ ಆರ್ಡ್ರಿಗೆ. ಮತ್ತೊಂದೇನು ಗೊತ್ತಾ, ಇವಾಗ ಸರ್ಜ್ ಕೊಡ್ತಾಯಿಲ್ಲ ಇನ್ಸ್ಟಾಮಾಟು ಮತ್ತು ಜೀನಿ ಅಂದರೆ ಫುಡ್ ಐಡಿ ಇದ್ದವ್ರಿಗೆ, ಅದನ್ನ ಬೇಕಾದ್ರೆ ನೀವು ರಿಮೂವ್ ಮಾಡ್ಕೊಳ್ಳಿ ಬೇಕಾದ್ರೂ. ಮತ್ತೊಂದು ಇವಾಗ ನೀವು ಆರಾಮಾಗಿ ಜಾಯ್ನಿಂಗು ಮಾಡ್ಕೋಬೋದು. ಇವಾಗ ಎಷ್ಟಿದೆ ಅಪ್ಪ ಜಾಯ್ನಿಂಗ್ ಅಂದರೆ ನಿಮ್ಮ ಝೋನಲ್ಲಿ 10,000 ಮೇಲಿದೆ ಜಾಬ್. ಅಂದರೆ ಹೊಸೊಬ್ರು ಬರೋರಿಗೆ ಹೇಳ್ತಾರೆ ಇದು. ಆಗಲ್ಲ ನಾ ಹೊಡೆಯೋಕ್ಕೆ, ನೀವು ಹೇಳ್ತೀರಾ ವೀಡಿಯೋದಲ್ಲಿ ಎಷ್ಟು 2,000 ಹೊಡಿತೀರಾ, 3,000 ಹೊಡಿತೀರಾ ಹಾಗೆ ಹೀಗೆ ಅಂತ. ಆರಾಮಾಗಿ ಹೊಡಿಬೋದು. ಅಂದರೆ ಅದರಲ್ಲಿ ಅವ್ರು ರೆಫರ್ ಮಾಡಿರ್ತೀನಿ ಹೊಸಬ್ರಿಗೆ. ಅಂದರೆ ಇನ್ಸ್ಟಾಮಾರ್ಟ್ ಆ್ಯಡ್ ಆಗಿರುತ್ತೆ, ಮೀಟ್ ಆ್ಯಡ್ ಆಗಿರುತ್ತೆ, ಜೀನಿ ಆರ್ಡ್ರ್ ಮೀಟ್ ಆಗಿರುತ್ತೆ, ಫುಡ್ ಆರ್ಡ್ರ್ ಮೀಟ್ ಆಗಿರುತ್ತೆ. ಆಲ್ಮೋಸ್ಟ್ ಫುಡ್ ಆರ್ಡ್ರಿಗೆ ಮಾತ್ರ ಸರ್ಜ್ ಕೊಡೋದು. 20% ಇದ್ದರೆ 8 ರೂಪಾಯಿ ಕೊಡ್ತಾನೆ. ಮಿಕ್ಕಿರೋ ಪರ್ಸೆಂಟೇಜ್ ಮೇಲೆ ಹೋಗ್ತಾ ಇರುತ್ತೆ. ಬೆಳಗ್ಗೆ ಸರ್ಜ್ ಇರುತ್ತೆ, ನಾನು ಜಾಸ್ತಿ ಮಾಡೋದೇ ಸರ್ಜ್ ಇದ್ದ ಟೈಮಲ್ಲಿ. ಮಿಕ್ಕಿರೋ 4 ಸಾಯಂಕಾಲ ಬಂದುಬಿಟ್ಟು ಕಂಟಿನ್ಯೂ ಲಾಗಿನ್ ಆಗಿರುತ್ತಲ್ಲ, ಆ ಟೈಮ್ ಸರ್ಜ್ ಎಲ್ಲ ಅರ್ನಿಂಗ್ಸು ಕಮ್ಮಿ ಆಗುತ್ತೆ. ಅಂದರೆ ಆರ್ಡ್ರ್ ಆಗ್ತಾ ಇರುತ್ತೆ, ಆದರೆ ಸರ್ಜ್ ಕಮ್ಮಿ ಇರುತ್ತಲ್ಲ ಅದಕ್ಕೆ. ನೋಡಿ, ಯಾರಾದರೂ ಇನ್ನೂ ಹೊಸಬ್ರು ಜಾಯ್ನಿಂಗ್ ಆಗಬೇಕು ಅನ್ನೋರು ನಿಮ್ಗೆ ರೆಫರ್ ಕೊಡ್ತೀನಿ. ನಾನು ನಂಬರ್ ಕೊಡ್ತೀನಿ, ರೆಫರ್ ಮಾಡಿಕೊಡ್ತೀನಿ ನಿಮಗೆ. ಬೇಕಾದ್ರೆ ಯಾವ ಝೋನ್ ಬೇಕು. ಆಲ್ಮೋಸ್ಟು 42 ಝೋನ್ಸ್ ಇದೆ ಆಲ್ ಓವರ್ ಬೆಂಗಳೂರಲ್ಲಿ, ಬರೀ ಬೆಂಗಳೂರು. ಔಟ್ ಆಫ್ ಮತ್ತೊಂದು ಡಿಸ್ಟಿಕ್, ಬೇರೆ ಡಿಸ್ಟಿಕ್ಕಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಮಾತ್ರ 42-43 ಝೋನ್ಗಳು ಇರೋದು. ಯಾವ ಝೋನು, ಒಂದೊಂದು ಝೋನಲ್ಲಿ ಆರ್ಡ್ರ್ಗಳು ಇರ್ತವೆ. ಆಲ್ಮೋಸ್ಟು ನ್ಯೂ ಬೇಲ್ ರೋಡ್, RT ನಗರ, ಸಂಜಯ್ ನಗರ ಆಗಲಿ, ಇದು ನನ್ನ ಝೋನು. ಈ ಝೋನಲ್ಲಿ ಆರ್ಡರ್ಸ್ ಇರ್ತವೆ ನನಗೂ. ಅಂದರೆ ನಾನು ಇಲ್ಲೇ ಮಾಡ್ತೀನಿ, ನನಗೆ ಗೊತ್ತು. ಅಂದರೆ ಏರಿಯಾಗಳು ಗೊತ್ತಿರುತ್ತೆ. ಆಲ್ಮೋಸ್ಟ್ ರೆಸ್ಟೋರೆಂಟ್ಗಳು ಯಾವ ರೆಸ್ಟೋರೆಂಟಲ್ಲಿ ಎಷ್ಟು ಬೇಗ ಕೊಡ್ತಾರೆ ಅಂದರೆ ಹತ್ತಿರ ಇರ್ತಾರಲ್ಲ, ಲೊಕೇಶನ್ ಹಾಕೊಂಡು ಹೋಗಲ್ಲ, ಗಲ್ಲಿ ರೋಡ್ ಸುತ್ತಾಡ್ಕೊಂಡು ಹೋಗಿಬಿಡ್ತೀನಿ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಅಂದರೆ ರೋಡ್ ಗೊತ್ತಿರುತ್ತೆ, ಹೋಗಿಬಿಡ್ತೀನಿ ಬೇಗ ರೆಸ್ಟೋರೆಂಟಿಗೆ. ಮತ್ತೊಬ್ಬರು ಹೊಸಬ್ರು ಬಂದವ್ರಿಗೆ ಅವ್ರ ಮ್ಯಾಪ್ ಹೆಂಗೆ ತೋರಿಸುತ್ತೆ ಆ ರೀತಿ ಹೋಗ್ತಾರೆ. ಅದೇ ಲೇಟ್ ಆಗ್ತಾ ಇರೋದು ಹೊಸಬ್ರಿಗೆ. ಆಲ್ಮೋಸ್ಟ್ 1 ತಿಂಗಳವರೆಗೂ ಏರಿಯಾಗಳು, ರೂಟ್ಗಳು, ಯಾವ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಬೇಗ ಆರ್ಡ್ರ್ ಪಿಕಪ್ಪು ಡ್ರಾಪ್ ಮಾಡ್ಕೋಬೋದು. ಮತ್ತು ಇದ್ರದ್ದು ಬೇರೆ ಝೋನ್ಗಳಲ್ಲಿ ಆರ್ಡರ್ಸ್ ಹೆಂಗಿದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ಯಾವ ಏರಿಯಾದಲ್ಲಿ ಆರ್ಡ್ರ್ ಹೆಂಗಿರ್ತವೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಯಾರೂ ಅಷ್ಟೊಂದು ನನಗೆ ಫ್ರೆಂಡ್ಸ್ ಇಲ್ಲ ಆಲ್ಮೋಸ್ಟು. ಅಂದರೆ ವಿಡಿಯೋದು ನೋಡ್ತಾರೆ ಬಿಡಿ, ಅದನ್ನೆಲ್ಲ ನನಗೆ ಗೊತ್ತಿಲ್ಲ. ಆದ್ರೂ ಅಂದರೆ ಅವ್ರವ್ರ ಝೋನಲ್ಲಿ MG ರೋಡಲ್ಲಿ ನಮ್ಮ ಪವನ್ ಅಂತ ಫ್ರೆಂಡ್ ಇದ್ದಾನೆ, ಅವರು ಮಾಡ್ತಾಯಿದ್ದಾರೆ. ಅವರು ಆರಾಮಾಗಿ ಅವ್ರ ಝೋನಲ್ಲಿ ಅವ್ರವ್ರ ಟಾರ್ಗೆಟ್ ಮುಗಿಸ್ಕೊಂಡು ಒಳ್ಳೆ ಹುಡುಗರಿಗೂ ಒಳ್ಳೆ ಇದನ್ನು ಹೇಳ್ಕೊಂಡು ಕೊಡ್ತಾರೆ. ನಾನು ಆ ಥರ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ನನಗೆ ಬೈಕ್ ಆಗಲಿ ರೂಮ್ ಆಗಲಿ ಯಾರೂ ನಾನು ಫೆಸಿಲಿಟಿ ಕೊಡೋಕೆ ಹೋಗಲ್ಲ. ಯಾಕಂದರೆ ನನಗೆ ಅನುಭವಿಸಿದ ನಮ್ಮ ಫ್ರೆಂಡ್ಸು ಅನುಭವಿಸ್ತಾರೆ. ಅದನ್ನು ಕರೆಸ್ಬಿಟ್ಟು ಆಮೇಲೆ ಅವ್ರಿಗೆ ರೂಮ್ ಬಾಡಿಗೆ ಇದನ್ನಾಗಲಿ ಅದು ಎಲ್ಲ ನೋಡ್ಕೋಬೇಕು. ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಿಮ್ಮ ಹತ್ರ ಡೀಲ್ ಇದೆಯಾ, ಬೈಕ್ ಇದೆಯಾ, ಬನ್ನಿ ನೀವೇ ರೂಮ್ ನೋಡ್ಕೊಳ್ಳಿ ಅಂತ ನಾನು ಅದಕ್ಕೆ ಹೇಳೋದು. ದಯವಿಟ್ಟು ನನ್ನ ಕೈಲಿ ಆದಂಥ ರೂಮ್ ನೋಡಿಕೊಡಿ, ಅದನ್ನು ಕೊಡಿ ಅಂತ ಯಾರೂ ದಯವಿಟ್ಟು ಹೇಳೋಕೆ ಹೋಗಬೇಡಿ. ಯಾಕಂದರೆ ಅದು ಅನುಭವಿಸಿದ್ದೀನಿ. ಒಂದು 3-4 ಜನ ಹುಡುಗರ ಹತ್ರ PG ಮಾಡಿಕೊಟ್ಬಿಟ್ಟು ದುಡ್ಡು ಕೊಡೋದೇ ಹೋಗಿಬಿಟ್ಟವ್ರೆ. ಅದಕ್ಕೆ ನಾನು ಯಾರನ್ನೂ ನಂಬಲ್ಲ. ಆಲ್ಮೋಸ್ಟ್ ನಾನು ಹೇಳ್ತೀನಿ ಡೈರೆಕ್ಟಾಗಿ, ಬನ್ನಿ ಜಾಯ್ನಿಂಗ್ ಮಾಡಿಕೊಡ್ತೀನಿ, ಏನಿದೆ ಅದು ಮಾಡಿ, ಏನು ಪ್ರಾಬ್ಲಮ್ಸ್ ಇದೆ ಕೆಲಸದ ಮೇಲೆ ಆಗಲಿ, ಏನಾದರೂ ಇಶ್ಯೂ ಆದರೆ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅದನ್ನು ಬಿಟ್ಟು ರೂಮ್ ನೋಡಿ ಅಂತ ನನಗೆ ಯಾರೂ ದಯವಿಟ್ಟು ಕೇಳ್ಕೊಳಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಯಾರಾದರೂ ಹೊಸಬ್ರು ಜಾಯ್ನಿಂಗ್ ಆಗೋದು ಈ ತಿಂಗಳಲ್ಲಿ ಜಾಯ್ನಿಂಗ್ ಆಗಿ ಅಂದರೆ ಜಾಯ್ನಿಂಗ್ ಬೋನಸ್ ಚೆನ್ನಾಗಿದೆ ಅದಕ್ಕೆ ಹೇಳ್ತಾರೆ. ರೆಫರ್ ಮಾಡಿದ್ರೆ ನನಗೆ ಇವಾಗ ರೆಫರಲ್ ಬಂದುಬಿಟ್ಟು ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಪ್ಪ ಅಂದರೆ ತೋರಿಸ್ತೀನಿ ರೀ. 8,000 ರೂಪಾಯಿ ತೋರಿಸಿ ನಾನು ರೆಫರ್ ಮಾಡಿದ್ರೆ. ಅದು ನೀವು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಬೇಕು. ಒಬ್ಬನೇ ಕೆಲಸ ಮಾಡಿದ್ರೆ ಆಗಲ್ಲ. ಇಲ್ಲಿ ನೀವು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ನನಗೆ
ಜಾಯ್ನಿಂಗ್ ಬೋನಸ್ ಅದು ಬರುತ್ತೆ. ನೋಡಿ ಹೊಸಬ್ರಾದ್ರು ಯಾರಾದರೂ ಎಲ್ಲರೂ ಹೇಳ್ತಾ ಇದ್ರಲ್ಲ ಈ ವಿಡಿಯೋ ಮಾಡೋಕ್ಕೆ ಕಾರಣ ಪ್ಲಸ್ ಪಾಯಿಂಟ್ ಅಂದರೆ ಜಾಯ್ನಿಂಗ್ ಬೋನಸ್ ಬರಲ್ಲ ಹಾಗೆ ಹೀಗೆ ಅಂತ. ಇದಕ್ಕೆ ಆರ್ಡ್ರ್ ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಟಿಕೆಟ್ ರೈಸ್ ಮಾಡ್ತಾ ಇರಬೇಕು ಅವಾಗ ಎಷ್ಟು ಆರ್ಡ್ರ್ ಹೊಡಿಬೇಕು, ಎಷ್ಟು ಆರ್ಡ್ರ್ ಇನ್ನೂ ಎಷ್ಟು ದಿವಸದಲ್ಲಿ ಎಷ್ಟೆಷ್ಟು ಆರ್ಡ್ರ್ ಹೊಡಿಬೇಕಂತ ನೀವು ಜಾಯ್ನಿಂಗ್ ಇದರಲ್ಲಿ ಹೆಲ್ಪಲ್ಲಿ ಹೋಗ್ಬಿಟ್ಟು ಟಿಕೆಟ್ ರೈಸ್ ಮಾಡೋದು ಬನ್ನಿ. ಹೆಲ್ಪಲ್ಲಿ ಎಲ್ಲೆಲ್ಲಪ್ಪ ಹೋಗ್ಬೇಕಂದ್ರೆ ಅದನ್ನು ಹೇಳ್ತೀನಿ. ಹೆಲ್ಪಲ್ಲಿ ಹೋಗ್ಬಿಟ್ಟು ಇನ್ಸ್ಟಿಟ್ಯೂಟ್ ಆ್ಯಂಡ್ ಪೇ ಇಶ್ಯೂಸ್ ಇರುತ್ತೆ, ಅದರಲ್ಲಿ ಹೋಗ್ಬಿಟ್ಟು ಕೆಳಗಡೆ ಫುಲ್ ಜಾಯ್ನಿಂಗ್ ಬೋನಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊತ್ತಿದ್ರೆ ಸಾಕು. ಅಲ್ಲಿ ಕಾಲ್ ಮೀ ಅಂತ ಏನಾದರೂ ಮೆಸೇಜ್ ಹಾಕಿ ನಿಮ್ಗೆ ಏನು ಬೇಕೋ ಹಾಕಿ ಅದನ್ನು ಬಿಟ್ಟಿರೋದು ನಿಮಗೆ. ಅದ್ರಲ್ಲಿ ಹಾಕ್ಬಿಟ್ಟು ಇದು ಮಾಡಿ ಅವ್ರು ಕಾಲ್ ಬ್ಯಾಕ್ ಮಾಡ್ತಾರಲ್ಲ ಅವಾಗ ಹೇಳಿ ಸರ್ ನೀವು ಇನ್ನೂ ಎಷ್ಟು ಆರ್ಡ್ರ್ ಹೊಡಿಬೇಕಂತ ಕೇಳಿ ಅವ್ರಿಗೆ. ಇನ್ನೂ ಎಷ್ಟು ದಿವಸ ಟೈಮಿಂಗ್ಸ್ ಇದೆ ನಮಗೆ ಅದನ್ನು ಕೇಳಿ. ಏನು ಕೇಳಿದ್ರು ಸರ್ ನೀವೇನು ಕ್ವಶನ್ ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡ್ತಾರೆ. ಟಿಕೆಟ್ ರೈಸ್ ಮಾಡಿಬಿಡಿ. ಎಷ್ಟು ನಿಮ್ಗೆ ಇನ್ನಂದ್ರೆ ಆಲ್ಮೋಸ್ಟ್ ಎಷ್ಟು ದಿವಸದಲ್ಲಿ ಎಷ್ಟೆಷ್ಟು ಆರ್ಡ್ರ್ ಹೊಡಿಬೇಕಂತ ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾರೆ. ನೋಡಿ ಯಾರಾದರೂ ಹೊಸೊಬ್ರು ಜಾಯ್ನಿಂಗ್ ಆಗೋರು ಇದ್ದರೆ ನೋಡಿ ಈ ಥರ ಒಂದು ತಿಂಗಳಲ್ಲಿ 17,000 ರೂಪಾಯಿ ಯಾವ ಕಂಪ್ನಿದಲ್ಲೂ ಕೊಡಲ್ಲ ಜಾಯ್ನಿಂಗ್ ಬೋನಸ್ಸು. ಅದಕ್ಕೆ ನೋಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಾಟಾ ಬಾಯ್.